Hello friends, welcome back to my YouTube channel. So CSET ಎಕ್ಸಾಮ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅದ UPSC ಕಡೆಯಿಂದ. ಸೊ ಇನ್ ಮುಂದೆ CSET ಈಸಿ ಆಗ್ತೈತೆನಾ ಅಥವಾ CSET ನ ರಿಮೂವ್ ಮಾಡ್ತಾರೇನಾ, ಈ ಎಲ್ಲ ಒಂದಷ್ಟು ಕ್ವಶನ್ ಗಳಿಗೆ ಇವತ್ತಿನ ಒಂದು ವಿಡಿಯೋ ಒಳಗ ಆನ್ಸರ್ ನೋಡ್ತಾ ಹೋಗುನು. ಸೊ ಎಸ್, ಬಹಳ ದಿನದಿಂದ ಒಂದು ಕ್ವಶನ್ ಇತ್ತು. ಇತ್ತೀಚೆಗೆ ಏನಾಗೈತೆ ಅಂದ್ರೆ UPSC ಕಡೆ ಬಹಳಷ್ಟು ಬದಲಾವಣೆಗಳಾಗತ್ತವ. UPSC ಅಗ್ನೆಸ್ಟ್ ಒಂದಷ್ಟು ಸುಪ್ರೀಂ ಕೋರ್ಟ್ಗೆಲ್ಲ ವಿದ್ಯಾರ್ಥಿಗಳು ಹೊಂಟಾರ. ಬಟ್ ಒಂದು ಖುಷಿ ವಿಷಯ ಏನಂತಂದ್ರ UPSC ವಿದ್ಯಾರ್ಥಿಗಳ ಫೇವರ್ ಆಗಿ ಬಹಳಷ್ಟು ಬದಲಾವಣೆಗಳನ್ನ ಚೇಂಜಸ್ ನ ಕೂಡ ಮಾಡ್ಕೊಂತ ಬರ್ಲಿಕ್ಕತ್ತದ. ಇನ್ನ CSET ಪರೀಕ್ಷೆಯ ಒಂದ ಲೆವೆಲ್ ನೀವು ನೋಡತಿರ್ಬೋದು. ಡಿಫಿಕಲ್ಟಿ ಲೆವೆಲ್ ವರ್ಷದಿಂದ ವರ್ಷಕ್ಕ ಹೆಚ್ಚನ ಆಗ್ತಾ ಹೋಗತ್ತಿತ್ತು. ಇದರಿಂದ ಏನಾಗತ್ತಿತ್ತಂದ್ರ ಒಂದು BA ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಯಾರ್ದು ಬ್ಯಾಕ್ ಗ್ರೌಂಡ್ ಇರಂಗಿಲ್ಲಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಜೊತೆಗೆ ಒಂಥರ ಡಿಸ್ಕ್ರಿಮಿನೇಷನ್ ಅನ್ನ ಆಗತ್ತಿತ್ತು. ಯಾಕಂದ್ರೆ BA ಆಗಿರ್ಬೋದು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾರಂದ್ರೆ ಅವರು PUC ಆಗಿರ್ಬೋದು ಡಿಗ್ರಿ ಅಲ್ಲೆಲ್ಲ ಮ್ಯಾಥ್ಸ್ ನ ಎಲ್ಲ ಓದ್ಕೊಂತ ಹೋಗ್ತಿರ್ತಾರೆ. ಹಿಂಗಾಗಿ ಅವ್ರಿಗೆ ಅಷ್ಟೊಂದು ಟಫ್ ಆಗಂಗಿಲ್ಲ. ಬಟ್ BA ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಇತರ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳು ಯಾರೆಲ್ಲ ಮ್ಯಾಥ್ಸ್ ನ 10th ಆದ ತಕ್ಷಣ ಜಾಸ್ತಿ ಅವ್ರಿಗೆ ಮ್ಯಾಥ್ಸ್ ಇರಂಗಿಲ್ಲಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಜೊತೆ ಇದೊಂಥರ ಇನ್ಜಸ್ಟಿಸ್ ಆಗಕತ್ತಿತ್ತು. ಸೊ ಅದಕ್ಕೂ ಕೂಡ ಇವಾಗ ಸೊಲ್ಯೂಷನ್ ಬಂದೈತಿ. ಬಟ್ ಕೆಲವು ವಿದ್ಯಾರ್ಥಿಗಳು ಏನ್ ಹೇಳಾಕತ್ತಿದ್ರ ಅಂದ್ರೆ CSET ನ ಪೂರ್ತಿಯಾಗಿ ನೀವು ರಿಮೂವ್ ಮಾಡ್ಬಿಡ್ರಿ, CSET ಪೇಪರ್ ಅನ್ನ ಬೇಡ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಲಿಕತ್ತಿದ್ರು. ಬಟ್ UPSC ಅದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. CSET ನ ಅವರು ರಿಮೂವ್ ಮಾಡಂಗಿಲ್ಲ. ಸೊ ಅವರ ಒಂದು ವಾದ ಏನಂದ್ರೆ ಮಿನಿಮಮ್ ಅನಾಲಿಟಿಕಲ್ ಕಾಂಪಿಟೆನ್ಸ್ ಅನ್ನೋದು ಇರ್ಲೇಬೇಕಾಗ್ತದ ವಿದ್ಯಾರ್ಥಿಗಳಿಗೆ. ಸ್ವಲ್ಪ ಒಂದು ಬೇಸಿಕ್ ಒಂದು ಅನಾಲಿಟಿಕಲ್ ಒಂದು ನಾಲೆಜ್ ಅಂತೂ ಇರ್ಲೇಬೇಕಾಗ್ತದ. ಸೊ ನಾವು ಹಿಂಗಾಗಿ CSET ಒಂದು ಪರೀಕ್ಷೆ ಏನೈತ್ಲ ಅದನ್ನ ನಾವು ಕ್ಯಾನ್ಸಲ್ ಅಂದ್ರೂ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಬಟ್ ಲೆವೆಲ್ ಏನ್ ಮಾಡ್ತೇವಂದ್ರ ಮ್ಯಾಟ್ರಿಕ್ಯುಲೇಷನ್ ಸ್ಟ್ಯಾಂಡರ್ಡ್ ಅಂದ್ರೆ 10th ವರೆಗೂ ಏನ್ ಒಂದು ಸಿಲೆಬಸ್ ಇರ್ತೈತ್ಲ ಅಷ್ಟು ಒಂದು ಲೆವೆಲ್ಗೆ ಅದನ್ನ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಆಕ್ಚುಲಿ ಅದ್ ಮೊದಲು ಇದ್ದಿದ್ದು ಹಂಗ ಒಂದು 10th ಲೆವೆಲ್ ವರ್ಗನ ಅದ್ರದ್ದೊಂದು ಸಿಲೆಬಸ್ ಇರ್ಬೇಕಂತ ಸಿಲೆಬಸ್ ಕಾಪಿ ಚೆಕ್ ಮಾಡ್ರು ಇರ್ತದ, ನೀವು ನೋಡಿರ್ಬೋದು. ಬಟ್ ಪರೀಕ್ಷೆ ಹಂಗ ಆಗತ್ತಿರ್ಲಿಲ್ಲ. ಪರೀಕ್ಷೆ ಬಹಳ ಟಫ್ ಬರಾಕತ್ತಿತ್ತು. ಎಸ್, ಇದನ್ನಂದ್ರೂ ನಾ ಅಗ್ರಿ ಮಾಡೇ ಮಾಡ್ತೇನೆ. ಯಾರು ಒಂದು BA ಆಗಿರ್ಬೋದು ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇರಂಗಿಲ್ಲ ಅವ್ರಿಗೆ ಇದೊಂಥರ ಇನ್ಜಸ್ಟಿಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪೇಪರ್ ಇರೋ ನೇಚರ್ ಹೆಂಗೈತಿ ಕ್ವಾಲಿಫೈಯಿಂಗ್ ಒಳಗದ. ಬಟ್ ಎಫರ್ಟ್ ಎಷ್ಟು ಹಾಕತ್ತಿದ್ರು ಅಂತಂದ್ರೆ ಬಹಳ ಜಾಸ್ತಿ ಒಂದು ಎಫರ್ಟ್ ನ ಹಾಕೋ ಒಂದು ಅನಿವಾರ್ಯತೆ ಇತ್ತು. ಬಟ್ ಇವಾಗ 2026 ಇಂದ ಎಲ್ಲಾ ಒಂದು ಬದಲಾವಣೆಗಳು ಆಗತ್ತವ. ಸೊ ಯಾರೆಲ್ಲ ಪ್ರಿಪರೇಷನ್ ಮಾಡತ್ತೀರಿ ಎಲ್ಲರಿಗೂ ಒಂದು ಒಳ್ಳೆ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಷಯ ನೀವು PIB ಏನಾದ್ರು ಫಾಲೋ ಮಾಡತ್ತಿದ್ರಿ ಅಂದ್ರೆ ಅಲ್ಲಿ ಆರ್ಟಿಕಲ್ ಆಗಿರ್ಬೋದು ಅಂಡ್ ನೀವೇನಾರ ಪಾರ್ಲಿಮೆಂಟರಿ ಡಿಸ್ಕಷನ್ ಗಳನ್ನ ಚೆಕ್ ಮಾಡತ್ತಿದ್ರಿ, ವಿಡಿಯೋಸ್ ಆಗಿರ್ಬೋದು ನ್ಯೂಸ್ ಒಳಗ್ ನೋಡತ್ತಿದ್ರಿ ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ನಿಮಗ್ ಅವೇರ್ನೆಸ್ ಇರ್ತದ. ಅಂಡ್ ಇನ್ನೊಂದು ಏನಂತಂದ್ರ ಗ್ರೇವಿಯಾನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್. ಸೊ ನೀವು ಕ್ವೆಶನ್ ಪೇಪರ್ ರೀಪ್ರೆಸೆಂಟೇಷನ್ ಪೋರ್ಟಲ್ ಕೂಡ ಓಪನ್ ಆಗೈತಿ. ಇಲ್ಲಿ ಕ್ಯಾಂಡಿಡೇಟ್ಸ್ ಏನೆಲ್ಲ ಚಾಲೆಂಜಸ್ ಮಾಡಬಹುದು ಅಂತಂದ್ರೆ ಕ್ವೆಶನ್ ಪೇಪರ್ ಆಗಿರ್ಬೋದು, ಆನ್ಸರ್ ಕೀ ಬಗ್ಗೆ ಆಗಿರ್ಬೋದು, ನಿಮಗೆ ಏನಾರ ತಪ್ಪ ಅನ್ಸತೈತಿ ಅಥವಾ ಕನ್ಫ್ಯೂಷನ್ ಆಗತೈತಿ, ಕ್ವಶನ್ಗೂ ಬಂದಂತ ಆನ್ಸರ್ಗೂ ರಿಲೇಟ್ ಆಗತ್ತಿಲ್ಲ, ಈ ತರ ನಿಮಗೆ ಏನಾರ ಅನಿಸಿದ್ರೂ ನೀವು ನಿಮ್ಮ ಒಂದು ಕ್ವಶನ್ ನ ಕ್ವೆರಿನ ರೈಸ್ ಮಾಡಬಹುದು. ಆ ಅವಕಾಶ ಕೂಡ ಇವಾಗ ವಿದ್ಯಾರ್ಥಿಗಳಿಗೆ ಸಿಕ್ಕೈತಿ. ಸ್ಟಿಲ್ ಅಗೇನ್ ಹೇಳೋದಂತಂದ್ರ ತೀರಾ ಮತ್ತು ಅಗೇನ್ ಪೂರ್ತಿಯಾಗಿ ಹಂಗದ್ರನ ಮ್ಯಾಥ್ಸ್ ಆಗಿರ್ಬೋದು ಅಥವಾ ರೀಸನಿಂಗ್ ನ ಓದಂಗೆ ಇಲ್ಲ, ಸೊ ಏನು ಪ್ರಿಪ್ರೇಷನ್ ಮಾಡ್ದ ಜಸ್ಟ್ ಲಾಸ್ಟ್ 8 ದಿನದೊಳಗ ಮಾಡ್ಕೋತೇನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಒಳಗೂ ಕೂಡ ಹೋಗ್ಬೇಡ್ರಿ. ನಿಮ್ ಕಡೆಯಿಂದಾನು ಒಂದೇನ್ ಪ್ರಿಪ್ರೇಷನ್ ಇರ್ತೈತಲ್ಲ ಅದನ್ನ ಆನೆಸ್ಟ್ ಆಗಿ ಮಾಡ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.